ನೋಡಿ, ಗ್ರಾಮ ಪಂಚಾಯತಿ ಸದಸ್ಯನ ಮನೆಗೆ ಬೆಂಕಿ ಇಟ್ಟಂತ ಪ್ರಕರಣಕ್ಕೆ ಘಟವಸ್ತು ಸಿಗ್ತಾ ಇದೆ. ಯಾರೋ ಹೊರಗಿನವ್ರು ಬಂದು ಬೆಂಕಿ ಇಟ್ರಾ ಅನ್ನುವಂಥ ಅನುಮಾನಗಳಿತ್ತಲ್ಲ, ಅದೆಲ್ಲದಕ್ಕೂ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ವಿವಾಹಿತೆ ಜೊತೆ ಲವಿ ಡವಿ, ಪೋಷಕರ ಹತ್ಯೆಗೆ ಸ್ಕೆಚ್ ಹಾಕಿದ ಮಗ. ಆವಲಹಳ್ಳಿ ಠಾಣಾ ವ್ಯಾಪ್ತಿಯ ಹಿರಂಡಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಮದುವೆಗೆ ಒಪ್ಪಲ್ಲ ಅಂತ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದಾನೆ ಮಗ. 50 ಲೀಟರ್ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚಿದಾನೆ ಪುಂಡ ಮಗ. ಎಲ್ಲಿ ನಮ್ಮ ಅಪ್ಪ ಅಮ್ಮ ಮದುವೆಗೆ ಒಪ್ಪಲ್ವೋ, ಮನೆ ಸಮೇತ ಅವರು ಸತ್ತು ಹೋಗ್ಬಿಡ್ಲಿ ಅಂತ ಈ ರೀತಿ ಮಾಡಿದಾನೆ. ಜಗನ್ನಾಥ್ ಸೇರಿ ಪತ್ನಿ, 2 ಮಕ್ಕಳು ಅದೃಷ್ಟವಶಾತ್ ಎನ್ನುವಂತೆ ಬಚಾವಾಗಿದ್ದಾರೆ. ಆದ್ರೆ ಅದೃಷ್ಟವಶಾತ್ ಬೆಂಕಿ ಅನಾಹುತದಿಂದ ಫ್ಯಾಮಿಲಿ ಪಾರಾಗಿದೆ. ಮಗ ಏನೋ 50 ಲೀಟರ್ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ, ಆದ್ರೆ ಆಗಿದ್ದೇ ಬೇರೆ. ಹತ್ಯೆಗೆ ಸ್ಕೆಚ್ಚು, ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ನೋಡಿ. 1 ಲೀಟರ್ ಪೆಟ್ರೋಲ್ ಕ್ಯಾನು ಉಳ್ಕೊಂಡಿದೆ. ಇನ್ನು 4 ಕ್ಯಾನ್ಗಳನ್ನ ಅವನು ಸುರಿದು ಬೆಂಕಿ ಹಚ್ಚಿದ್ದ. ಅಪ್ಪ ಅಮ್ಮನ ಬೆಡ್ರೂಮ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ ಈ ಮಗ. ಪಾಪಿ ಮಗ. ಇಂಥ ಮಕ್ಕಳಿರ್ಬೇಕು ನೋಡಿ. ಬಿದ್ರಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಜಗನ್ನಾಥ್ ಮನೆಗೆ ಬೆಂಕಿ ಬಿದ್ದಿತ್ತು. ಮಗನೇ ಬೆಂಕಿ ಹಚ್ಚಿದಂತ ಕತೆ ಇದು. ಜಗನ್ನಾಥ್ ಸೇರಿ ಪತ್ನಿ, 2 ಮಕ್ಕಳು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ನೋಡಿ, ಎಸಿ ಗೀಸಿ ಎಲ್ಲ ಸುಟ್ಟೋಗಿದೆ. 1 ಕ್ಯಾನ್ ಪೆಟ್ರೋಲ್ ಉಳ್ಕೊಂಡಿರೋದು ಹಾಗೆ ಇದೆ. ಪವರ್ ಟಿವಿಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಇದು. ಟೋಟಲ್ 5 ಕ್ಯಾನ್ ಪೆಟ್ರೋಲ್ ತಂದಿದ್ದ 50 ಲೀಟರ್ ಲೆಕ್ಕದಲ್ಲಿ. 4 ಪೆಟ್ರೋಲ್ ಕ್ಯಾನ್ಗಳನ್ನ ಸುರಿದು ಬೆಂಕಿ ಹಚ್ಚಿದ. 1 ಕ್ಯಾನ್ ಅನ್ನ ಹಾಗೆ ಇರಿಸಿದ್ದಾನೆ. ಅದೃಷ್ಟವಶಾತ್ ಬಚಾವಾಗಿದ್ರು ಅಪ್ಪ ಅಮ್ಮ ಹಾಗೆ ಮಕ್ಕಳು. ಸಿಸಿಟಿವಿ ಪರಿಶೀಲನೆ ವೇಳೆ ಪಾಪಿ ಮಗನ ದುಷ್ಕೃತ್ಯ ಬಯಲಾಗಿದೆ. ಹತ್ಯೆಗೆ ಸ್ಕೆಚ್ಚು, ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಉನ್ನತ ಶಿಕ್ಷಣಕ್ಕೋಸ್ಕರ ಸಿಂಗಾಪುರಕ್ಕೆ ಹೋಗಿದ್ದ ಜಗನ್ನಾಥ್ ಪುತ್ರ. ನೋಡಿ, ಮಕ್ಕಳಿಗೆ ಹೈಯರ್ ಎಜುಕೇಶನ್ ಕೊಡಿಸಿದ್ರೆ ಎಂಥ ದುಷ್ಕೃತ್ಯಗಳನ್ನ ಮಾಡ್ತಾರೆ, ಎಂಥ ಥರ್ಡ್ ಕ್ಲಾಸ್ ಬುದ್ಧಿಗಳನ್ನು ಕಲ್ತ್ಕೊಂಡು ಬರ್ತಾರೆ ಅಂತ ಹೇಳಿ. ಈ ವೇಳೆ ಮಲೇಷ್ಯಾದ ಮುಸ್ಲಿಂ ಮಹಿಳೆ ಜೊತೆಗೆ ಪ್ರೇಮಾಂಕುರ ಆಗಿತ್ತು ಅವನಿಗೆ. ಮದುವೆಯಾಗಿ ಮಕ್ಕಳಿರುವಂತ ಮಹಿಳೆ ಜೊತೆ ಲವ್ ನಲ್ಲಿ ಬಿದ್ದಿದ್ದ ಜಗನ್ನಾಥ್ ಪುತ್ರ ಸಿಂಗಾಪುರಕ್ಕೆ ಹೋಗಿ ಆಕೆಗೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಕೂಡ ಮಾಡಿದ್ದ ಈ ಭೂಪ. ಪ್ರಿಯತಮೆಗಾಗಿ ಮತಾಂತರ ಆಗೋದಕ್ಕೂ ಸಿದ್ಧವಾಗಿದ್ದಂತಹ ಆಸಾಮಿ ಇವನು. ನೋಡಿ, 1 ವಾರದ ಹಿಂದೆ ಅಷ್ಟೇ ಮನೆಗೆ ಬಂದಿದ್ದ ಸಿಂಗಾಪುರಿಂದ. ಮನೆಯಲ್ಲಿ ಮದುವೆಗೆ ವಿರೋಧಿಸ್ತಾರೆ, ಈ ಪ್ರೀತಿನ ಒಪ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡು ಪೆಟ್ರೋಲ್ ಬಂಕ್ ನಿಂದ ಪೆಟ್ರೋಲ್ ತಗೊಂಡು ಬಂದಿದ್ದ. 5 ಕ್ಯಾನ್ಗಳಲ್ಲಿ 50 ಲೀಟರ್ ಪೆಟ್ರೋಲ್ ತಂದಿಟ್ಟಿದ್ದ ಈ ಪಾಪಿ ಪುತ್ರ. ಎಲ್ಲರೂ ಮಲಗಿದ ಮೇಲೆ ಸೈಲೆಂಟ್ ಆಗಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ. ಎಂಥ ಸ್ಯಾಡಿಸ್ಟ್ ಮೈಂಡ್ ಸೆಟ್ಟು. ಅದಾದ್ಮೇಲೆ ತನಗೇನೋ ಗೊತ್ತಿಲ್ಲ ಅನ್ನೋ ತರ ನಾಟಕ ಬೇರೆ ಆಡಿದ್ದ. ಉನ್ನತ ಶಿಕ್ಷಣ ಬೇರೆ ಕೇಡು ಇಂಥವ್ರಿಗೆಲ್ಲ. ಇವ್ರ ಯೋಗ್ಯತೆಗಿಷ್ಟು. ಉನ್ನತ ಶಿಕ್ಷಣಕ್ಕೋಸ್ಕರ ಸಿಂಗಾಪುರಕ್ಕೆ ಹೋಗಿ ಅಲ್ಲಿ ಇವನು ಕಲ್ತ್ಕೊಂಡು ಬಂದಿದ್ದ ಶಿಕ್ಷಣನೇ ಬೇರೆ. ಮತಾಂತರ ಆಗೋದಕ್ಕೂ ಸಿದ್ಧವಾಗಿದ್ದ. ಏನಾದ್ರೂ ಮಾಡ್ಕೊಳ್ಳಿರಿ, ಆದ್ರೆ ಮನೆಗೆ ತಂದೆ ತಾಯಿ ಅಣ್ಣ ತಮ್ಮಂದ್ರು ಮಲಗಿದಂತಹ ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ತಾರೆ ಅಂತ ಹೇಳಿದ್ರೆ ಇವ್ರಿಗೆಲ್ಲ ಯಾವ ಉನ್ನತ ಶಿಕ್ಷಣ ಕೊಡಬೇಕು ಹೇಳಿ ಇವ್ರ ಯೋಗ್ಯತೆಗೆ? ನಾಲ್ಕು ಜನ ಇದ್ರು. ನಮ್ಮ ಮಾವ ಆಚೆ ಕಡೆ ಹೋಗಿದ್ರು ಏನೋ ಕೆಲಸದ ಮೇಲೆ. ಅವರು ಅವತ್ತು ನೈಟು 10:30 ಬಂದರು. ಬಂದು ಅವ್ರು ಮಲ್ಕೊಂಡ ಮೇಲೆ 12 ಗಂಟೆ ಮೇಲೆ ಯಾರೋ ಕಿಡಿಗೇಡಿಗಳು ಈ ಥರ ಮಾಡಿದ್ದಾರೆ. ಪೆಟ್ರೋಲ್ ಹಚ್ಚಿ ಬೆಂಕಿ ಇಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ಅವರೆಲ್ಲ ನೋಡ್ಕೊಂಡು ಆಮೇಲೆ ಅಕ್ಕಪಕ್ಕ ಮನೆಯವರು, ನಮ್ಮ ಮಾವವರೆಲ್ಲ ಕಿರ್ಚ್ಕೊಂಡ್ಮೇಲೆ ಅಕ್ಕಪಕ್ಕ ಮನೆಯವರೆಲ್ಲ ನೋಡ್ಕೊಂಡು ಆಮೇಲೆ ಅವರೆಲ್ಲ ಓಡ್ ಬಂದು ನೀರಟ್ಟಿ ಫೈರ್ ರೇಂಜರ್ ಫೋನ್ ಮಾಡಿ ಡೋರೆಲ್ಲ ಹೊಡೆದು ಆಮೇಲೆ ನಮ್ಮ ಮಾವವ್ರನ್ನ ಮತ್ತೆ ಹುಡುಗರನ್ನೆಲ್ಲ ಆಚೆ ಕಡೆ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲ ಇಲ್ಲ, ಯಾರು ಇಲ್ಲ. ಅದೇ ಇದು ಮನೆಯ ಮಗನೇ ಬೆಂಕಿ ಇಟ್ಟಿರೋದು ಅಂತ ಗೊತ್ತಾಗೋಕ್ಕೂ ಮೊದಲು ಅವ್ರ ಸಂಬಂಧಿಕರು ಮಾತಾಡಿರೋದು ಇದು. ಈಗ ಗೊತ್ತಾಗಿದೆ ಮನೆ ಮಗನೇ ಬೆಂಕಿ ಇಟ್ಟಿದ್ದಾನೆ ಅಂತ. ಒಂದು ಮನೆ ಕಟ್ಟಿಸ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಪಡ್ಬೇಕು ಗೊತ್ತಾ ಹೆತ್ತವರು. ಇವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಪಡ್ಬೇಕು ಗೊತ್ತಾ. ಅಂಥ ಮನೆಗೆ ಬೆಂಕಿ ಇಟ್ಟು ಆ ಮನೆ ಕಟ್ಸೋ ಬೆಲೆ ಗೊತ್ತಾ ಇವ್ರಿಗೆ. ಎಲ್ಲ ಹೋಗಿ ಶೋಕಿ ಮಾಡ್ಕೊಂಡು ಅಪ್ಪ ಅಮ್ಮ ದುಡಿದು ಕೊಡ್ತಾರೆ, ತಿರ್ಕೆ ಶೋಕಿಗಳನ್ನ ಮಾಡ್ಕೊಂಡು ಬಿದ್ದಿರ್ತಾರೆ. ಇಲ್ಲಿ ಬಂದು ಮನೆಗೆ ಬೆಂಕಿ ಹಚ್ಚೋದು, ಅಪ್ಪ ಅಮ್ಮನ್ನೇ ಬೆಂಕಿ ಹಚ್ಚಿ ಸಾಯಿಸೋ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಇವರು ಬದುಕೋದಕ್ಕೆ ನಾಲಾಯಕ್ಕು ಅಂತ ಅರ್ಥ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಿಜಕ್ಕೂ ತಂದೆ ತಾಯಿಗಳು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸ್ಬೇಕಾ ಬೇಡವಾ ಅನ್ನೋದನ್ನ 200 ಸಲ ಯೋಚನೆ ಮಾಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಷ್ಟು ಜನ ಹೆತ್ತು ತಂದೆ ತಾಯಿಗಳನ್ನ ಕರ್ಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಬಿಟ್ರೆ, ಇನ್ನೊಂದಷ್ಟು ಜನ ಅವ್ರ ಪ್ರೀತಿಗೆ ಒಪ್ಕೊಳ್ತಾರೋ ಇಲ್ವೋ ಅಂತ ನಿಟ್ಟಿನಲ್ಲಿ ಮನೆಯಲ್ಲಿರೋ ತಂದೆ ತಾಯಿಗಳಿಗೆ ಬೆಂಕಿ ಹಚ್ಚೋದಕ್ಕೆ ಹೋಗ್ತಾರೆ. ಈ ಘಟನೆ ಬಗ್ಗೆ ಏನ್ ಹೇಳ್ತೀರಿ ವೆಂಕಟೇಶ್?
ಹೌದು ಸಿಂಧೂರ, ನೀವು ಹೇಳಿದ್ದು 100% ನಿಜನೇ. ಯಾಕಂತೇಳಿದ್ರೆ ಈ ಒಂದು ಪ್ರಕರಣವನ್ನು ನಾವು ನೋಡೋದಾದರೆ ಏನು ಬಿದರಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಆಗಿರುವಂತಹ ಜಗನ್ನಾಥ್ ಅವರು ಹಿರಂಡಳ್ಳಿಯಲ್ಲಿ ಅವರ ತಾತನ ತಲೆಮಾರಿನಿಂದ ಕೂಡ ಅಲ್ಲೇ ವಾಸ ಮಾಡಿರುವಂಥವ್ರು, ಒಳ್ಳೆಯ ಜಮೀನ್ದಾರರು ಕೂಡ ಆಗಿದ್ದಾರೆ. 15 ವರ್ಷಗಳಿಂದ ಕೂಡ ಇವರು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸಾಕಷ್ಟು ಜನ ಕೂಡ ಇವ್ರ ಮನೆ ಹತ್ರ ಬರ್ತಾರೆ, ಸಮಾಜ ಸೇವೆಯನ್ನು ಮಾಡ್ತಾರೆ ಅಂತ ಹೇಳಿ. ಸೊ ಈಗ ಅವರ ಮಗನೇ ಈ ಒಂದು ಸ್ಟೋರಿಯ ವಿಲನ್ ಅಂತ ಹೇಳಿದರೆ ನಿಜಕ್ಕೂ ಇದು ಒಂಥರ ದುರಂತನೇ ಅಂತ ಹೇಳ್ಬೋದು. ಏನು ಮಗನನ್ನು ರಂಜಿತ್ ಅನ್ನುವಂತಹ ಮಗನನ್ನು ಒಂದು ಹೈಯರ್ ಎಜುಕೇಷನ್ಗಾಗಿ ಸಿಂಗಾಪುರಕ್ಕೆ ಕಳಿಸಿರ್ತಾರೆ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಿರ್ತಾರೆ. ಸೊ ಈತ ಓದೋಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಮಲೇಷ್ಯಲ್ಲಿ ಇದ್ದಂತಹ ಮಲೇಷ್ಯಾ ಮೂಲದ ಒಂದು ಮುಸ್ಲಿಂ ಮಹಿಳೆ ಜೊತೆ ಈತನಿಗೆ ಲವ್ ಆಗಿರುತ್ತೆ. ಅದು ಕೂಡ ಆಕೆಗೆ ಮದುವೆ ಆಗಿ 2 ಮಕ್ಕಳು ಕೂಡ ಇರ್ತಾರೆ. ಸೊ ಆಕೆಯ ಜೊತೆ ಈತ ಸುತ್ತಾಟವನ್ನು ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಿರ್ತಾನೆ. ಜೊತೆಗೆ ಇದನ್ನು ಮುಂಜಿಯನ್ನು ಕೂಡ ಮಾಡಿಸ್ಕೊಂಡಿರ್ತಾನೆ ಅವಳಿಗಾಗಿ ಅಂತ ಹೇಳಿ ಗೊತ್ತಾಗುತ್ತೆ. ಅದಾದ ನಂತರ ಕಳೆದ ಕೆಲವು ದಿನಗಳ ಹಿಂದೆ ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಕೂಡ ಆತನಿಗೆ ಎಲ್ಲೋ ಒಂದು ಕಡೆ ತಳಮಳ ಶುರುವಾಗುತ್ತೆ. ಈ ವಿಚಾರವನ್ನು ಮನೆಗೆ ಗೊತ್ತಾದರೆ ಏನಾಗ್ಬೋದು ಏನು ಅಂತ. ಸೊ ಆಗ ಆತ ಮಾಡುವಂಥ ಪ್ಲಾನ್ ಮನೆಯವ್ರನ್ನ ಕೊಂದು ಆಕೆಯನ್ನು ಮದುವೆ ಆಗಬೇಕು ಅಂತೇಳಿ. ಸೊ ಆ ಸಂದರ್ಭದಲ್ಲಿ ಸೋಮವಾರ ರಾತ್ರಿ ಆತ ಸುಮಾರು 9 ಗಂಟೆಗೆ ರಾಂಪುರ ಬಳಿ ಇರುವಂಥ ಪೆಟ್ರೋಲ್ ಬಂಕ್ಗೆ ತೆರಳಿ ಸುಮಾರು 5 ಕ್ಯಾನ್ಗಳಲ್ಲಿ ಪೆಟ್ರೋಲನ್ನು ತೆಗೆದುಕೊಂಡು ಬರ್ತಾನೆ. ಮನೆಯಲ್ಲಿ ಎಲ್ಲ ಮನಗಿದಂಥ ಖಾತ್ರಿ ಪಡಿಸ್ಕೊಂಡು ಈತ ಬಂದು ಮನೆಗೆ ಪೆಟ್ರೋಲನ್ನು ಸುರಿತಾನೆ. 1 ಕ್ಯಾನ್ ಪೆಟ್ರೋಲ್ನ ಕಾಂಪೌಂಡ್ ಮೇಲೆ ಇಟ್ಟಿರುವಂಥದ್ದು, ಮತ್ತೊಂದು ಕ್ಯಾನ್ ಪೆಟ್ರೋಲನ್ನು ಅವರ ಅಪ್ಪ ಅಮ್ಮ ಮನಗಿದಂತಹ ಒಂದು ಕಿಟಕಿ ಏನಿದೆ ಆ ಒಂದು ಜಾಗಕ್ಕೆ ಸುರಿದು ಬೆಂಕಿಯನ್ನು ಹಚ್ತಾನೆ. ಬೆಂಕಿ ಹಚ್ಚಿದ ನಂತರ ಏನೂ ಗೊತ್ತಿಲ್ಲದಾಗೆ ಈಸಿಯಾಗಿ ಹೋಗಿ ಮಳೆ ಇರುವಂಥ ಮತ್ತೊಂದು ಮನೆಯಲ್ಲಿ ಕೂಡ ಮನಗ್ತಾನೆ. ಈ ಬೆಂಕಿಯ ಒಂದು ದೃಶ್ಯವನ್ನು ಕಂಡಂಥ ಎದುರಲ್ಲಿದ್ದಂಥ ಅಪಾರ್ಟ್ಮೆಂಟರು ಸ್ಥಳೀಯರು ಕೂಡ ಓಡಿ ಬಂದು ಆ ಬೆಂಕಿಯನ್ನು ನಂದಿಸುವ ಒಂದು ಕಾರ್ಯವನ್ನು ಮಾಡ್ತಾರೆ. ಸೊ ಆ ಬೆಂಕಿಯನ್ನು ಕಂಡು ಮಗನಿಗೆ ಶಾಖ ಕೂಡ ತಾಕುತ್ತೆ. ಕೆಳಗಡೆ ಬಂದು ಆಗ ಆತ ಕೂಡ ಬೆಂಕಿ ನಂದಿಸುವ ಕೆಲಸವನ್ನು ಮಾಡ್ತಾನೆ. ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರ್ತಾರೆ, ಅವ್ರಿಗೂ ಕೂಡ ಸಹಾಯವನ್ನು ಮಾಡ್ತಾನೆ. ಇದಾದ ಬಳಿಕ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಏನು ಗೊತ್ತೇ ಇಲ್ಲ ಅನ್ನೋ ರೀತಿ ತಂದೆ ತಾಯಿಯನ್ನು ರಕ್ಷಣೆ ಮಾಡೋದಕ್ಕೆ ಆಗ ಬೆಡ್ಶೀಟನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಒದಿಸುವಂಥ ಕೆಲಸ ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ಮನೆಯ ಸಂಪೂರ್ಣವಾಗಿ ಸುಟ್ಟು ಎಲ್ಲ ಕರಕಲಾಗಿರುತ್ತೆ. ದೇವ್ರ ಮನೆ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಎಲೆಕ್ಟ್ರಿಕ್ ವಸ್ತುಗಳು, ಸೋಫಾ, ಟಿವಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುತ್ತೆ. ಸೊ ಮನೆಯ ಕಿಟಕಿ ಬಾಗಿಲುಗಳನ್ನು ಒಡೆದು ಆಚೆ ಕರ್ಕೊಂಡು ಬರ್ತಾರೆ. ಸೊ ಇದಾದ ಬಳಿಕ ಪೊಲೀಸರು, ಅವಲಹಳ್ಳಿ ಪೊಲೀಸರು ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಒಂದು ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾರೆ. ತನಿಖೆ ಮಾಡುವಂಥ ಸಂದರ್ಭದಲ್ಲಿ CCTV ಪರಿಶೀಲನೆ ಮಾಡೋಕ್ಕೆ ಹೋಗಬೇಕು ಅಂದಾಗ ಆ ಒಂದು CCTVಯಲ್ಲಿ ಇದ್ದಂಥ DVR ಅನ್ನು ಕೂಡ ಇದೇ ರಂಜಿತ್ ಕೂಡ ಅದನ್ನು ತೆಗೆದಿಟ್ಟಿರ್ತಾನೆ. ಸೊ ಪೊಲೀಸರಿಗೆ ಅನುಮಾನ ಬರುತ್ತೆ. ಒಂದು CCTVಯಲ್ಲಿ ಮಾತ್ರ ಒಂದು ದೃಶ್ಯ ಸಿಗುತ್ತೆ. ಅದನ್ನು ಅವರ ಮನೆಯವರಿಗೆ ತೋರಿಸಿದಂಥ ಸಂದರ್ಭದಲ್ಲಿ ಅದೇ ದಿನ ಧರಿಸಿದಂತಹ ಡ್ರೆಸ್ ಏನಿರುತ್ತೆ ಅದನ್ನು ಮಗನೇ ಅಂತ ಹೇಳಿ ಐಡೆಂಟಿಫೈ ಮಾಡ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆತನನ್ನ ರಂಜಿತ್ ಏನಿದ್ದಾನೆ ಅವನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು. ಮಗನ ವಿದ್ಯಾಭ್ಯಾಸವನ್ನ ಮಾಡಿ ಭವಿಷ್ಯದ ಕನಸು ಕಂಡಿದ್ದಂಥ ತಂದೆ ತಾಯಿಗಳಿಗೆ ಈತನೇ ವಿಲನ್ ಆಗಿರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು ಸಿಂಧೂರ. ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.